ನವರಾತ್ರಿ 9 ದಿನಗಳ ಹಬ್ಬ. ಮೊದಲನೇ ದಿನವನ್ನು ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗುತ್ತದೆ. ಶೈಲಪುತ್ರಿ ಎಂದರೆ ಪರ್ವತನ ಪುತ್ರಿ. ಅವಳು ಹಿಮಾಲಯ ಪರ್ವತರಾಜನ ಪುತ್ರಿ. ಹಿಂದಿನ ಜನ್ಮದಲ್ಲಿ ಅವಳು ಸತಿಯಾಗಿ ಜನಿಸಿ ಶಿವನನ್ನು ಪತ್ನಿಯಾಗಿ ಪಡೆದಿದ್ದಳು. ಆದರೆ ತಂದೆ ದಕ್ಷಿಣೇಶ್ವರನ ಯಜ್ಞದಲ್ಲಿ ಶಿವನ ಅವಮಾನವಾದಾಗ ಸತಿ ತನ್ನನ್ನು ಅಗ್ನಿಗೆ ಅರ್ಪಿಸಿಕೊಂಡಳು. ಪುನರ್ಜನ್ಮದಲ್ಲಿ ಅವಳು ಶೈಲಪುತ್ರಿಯಾಗಿ ಜನಿಸಿ ಮತ್ತೆ ಶಿವನ ಪತ್ನಿಯಾದಳು. ಅವಳು ನಂದಿಯ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲ ಮತ್ತು ಕಮಂಡಲ ಹಿಡಿದಿರುವ ಶಾಂತ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ನವರಾತ್ರಿಯ ಮೊದಲನೆಯ ದಿನ ಮನಸ್ಸನ್ನು ಶುದ್ಧಗೊಳಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮುಂದಿನ ಎಲ್ಲ ದಿನಗಳು ಶುಭಕರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅವಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಧೈರ್ಯ, ಸಹನೆ ಮತ್ತು ಶಕ್ತಿಯನ್ನು ಪಡೆಯುತ್ತೇವೆ ಎಂದು ನಂಬಿಕೆ.